ಮತ್ತೆ ಸ್ವಾಗತ. ಪಾಕಿಸ್ತಾನ ಈಗ ಭಾರತದ ದಾಳಿಯಿಂದ ಮಾತ್ರ ಅಲ್ಲ, ಪಾಕಿಸ್ತಾನದ ಆಂತರಿಕವಾಗಿ ಕೂಡ ಒಳಗಿನಿಂದಲೂ ಕೂಡ ಸಾಕಷ್ಟು ಏಟನ್ನು ತಿಂತಾ ಇದೆ. ಬಲೂಚಿಗಳು ಪಾಕಿಸ್ತಾನಕ್ಕೆ ಭಾರತದ ಜೊತೆಗೇನೆ ಮೇಲಿಂದ ಮೇಲೆ ಏಟನ್ನು ಕೊಡ್ತಾ ಇದ್ದಾರೆ. ಈ ಡಬಲ್ ಶಾಕ್ಗೆ ಪಾಕಿಸ್ತಾನ ಪತನಗೊಳ್ತಾ ಇದೆ. ಬಲೂಚ್ ಬಂಡುಕೋರರು ಪಾಕಿಸ್ತಾನದ ಸೇನೆಯ ಮೇಲೆಯೇ ದಾಳಿಯನ್ನು ನಡೆಸ್ತಾ ಇದೆ. ಗುಂಡಿನ ದಾಳಿಯನ್ನ ಮತ್ತೊಮ್ಮೆ ನಡೆಸಿದೆ ಪಾಕಿಸ್ತಾನದಲ್ಲಿ ಬಲೂಚ್. ಗುಂಡಿನ ದಾಳಿಯನ್ನ ಬಲೂಚ್ ಬಂಡುಕೋರರು ನಡೆಸಿದ್ದಾರೆ. 4 ದಿನಗಳಲ್ಲಿ 3 ಬಾರಿ ಪಾಕಿಸ್ತಾನದ ಸೇನೆಯ ಮೇಲೆ ಅಟ್ಯಾಕ್ ಆಗಿದೆ. ಪಾಕ್ ಸೈನಿಕರ ವಾಹನದ ಮೇಲೆ ಗುಂಡಿನ ದಾಳಿಯಾಗಿದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದ ಸೈನಿಕರು ತೆರಳುತ್ತಾ ಇದ್ದಂತಹ ವಾಹನದ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿದ್ದಂತಹ ಸೈನಿಕರು ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಅಲ್ಲಿ ದಿಕ್ಕಾಪಾಲಾಗಿ ಓಡ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ನಿರಂತರವಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೇನೆಯನ್ನ ಗುರಿ ಮಾಡಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಮೊನ್ನೆಯಷ್ಟೇ ಪಾಕಿಸ್ತಾನದ ಸೇನೆಗೆ ಸಂಬಂಧಪಟ್ಟಂತಹ ಜೀಪ್ ಅನ್ನು ಕೂಡ ಓಡಾಯಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ನಡೆಸಲಾಗ್ತಾ ಇದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಬಂಡುಕೋರರು ಪಾಕಿಸ್ತಾನದ ಸೈನಿಕರನ್ನ, ಪಾಕಿಸ್ತಾನದ ಸೇನಾ ವಾಹನಗಳನ್ನು ಗುರಿ ಮಾಡಿಕೊಂಡು ಇವತ್ತು ಮತ್ತೊಮ್ಮೆ ದಾಳಿ ಮಾಡಿದ್ದಾರೆ. 3 ದಿನಗಳ ಅಂತರದಲ್ಲಿ 4ನೇ ದಾಳಿ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.